ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜೋಡ್ ಮನು. ನಿನ್ನೆ ನಾವು ಅನ್ಕೊಂಡಂಗೆ ಮನೆ ಫುಲ್ ಕಂಪ್ಲೀಟ್ ಕ್ಲೀನ್ ಆಯಿತು, ಎಕ್ಸೆಪ್ಟ್ ಒಂದು ಕೆಲಸ. ನೋಡಿ ನಮ್ಮ ಲಿವಿಂಗ್ ಹಾಲ್ ಹೆಂಗಿದೆ ಇವಾಗ. ಹಬ್ಬ, ಈಗ ಸಮಾಧಾನ ಆಗ್ತಾ ಇದೆ. ಟೀಪೈ ಮೇಲೆ ಇರೋದೆಲ್ಲ ನೋಡಿ ಏನಪ್ಪ ಇದು ಎಕ್ಸ್ಟ್ರಾ ಅನ್ಕೊಂಡ್ಬಿಟ್ಟು ಪೂಜೆ ರೂಮ್ ರೆಡಿ ಮಾಡ್ಕೊಂತ ಇದ್ದೀನಿ. ಸಾಹೇಬ್ರು ರೂಮ್ ಮಾತ್ರ ರೆಡಿ ಆಗಿಲ್ಲ. ಯಾಕೋ ಈ ಕಾಲಕ್ಕೆ ರೆಡಿ ಆಗ ಯಾವುದೇ ಸೂಚನೆಗಳು ಕಾಣಿಸ್ತಾ ಇಲ್ಲ ನನಗೆ, ಗೊತ್ತಿಲ್ಲ. ಇವತ್ತು ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನಪ್ಪಾ ಸಿಸ್ಟಮ್ ಅದು ಸ್ವಲ್ಪ ಹೊತ್ತು ಬಿಡು, ಅದು ಪವರ್ ಸಪ್ಲೈ ಯಾಕೋ ಲೇಟಾಗಿ ತಗಂತ ಇದೆ. ನೀನು ಬೆಳಗ್ಗೆ ಎದ್ದ ತಕ್ಷಣ ಇನ್ಮೇಲೆ ಆನ್ ಮಾಡಿ ಬಿಟ್ಬಿಡೋದನ್ನ. ನಂದೆಲ್ಲ ಮುಗಿದ್ರುನು ಮನ್ನೋದು ಮಾತ್ರ ಎಲ್ಲೆಲ್ಲ ಅಲ್ಲಲ್ಲೇ ಇದಾವೆ. ಡಿಸ್ಪೋಸ್ ಅಂದ್ರೆ ಸೇಲ್ ಮಾಡೋದು. ಕೆಲವು ಸೇಲ್ ಮಾಡ್ತೀನಿ, ಕೆಲವನ್ನ ಬಿಸಾಕ್ತೀನಿ. ವೈರ್ಗಳು ಅದು ಯಾಕಂಗೆ ತುಂಬ್ಕೊಂಡಿದೀಯ? ಎಲೆಕ್ಟ್ರಿಷಿಯನ್ ಅಷ್ಟು ವೈರ್ಗಳು ತುಂಬ್ಕೊಂಡಿರಲ್ಲ. ಗೊತ್ತಿಲ್ಲ, ಎಲ್ಲ ಯಾವಾಗ ತಗೊಂಡಿದ್ದು ಅನ್ನೋದು ಜ್ಞಾಪಕ ಇದೆ. ನೀವು ನಂಬಲ್ಲ, ಇದ್ರು ತುಂಬಾ ನೋಡಿ ಫುಲ್ ವೈಯರ್ಗಳೇ. ಏನೋ ನೋಡಿದವರು ಇವ್ರೇನೋ ಎಲೆಕ್ಟ್ರಿಷಿಯನ್ ಇರಬೇಕು, ಅದಕ್ಕೆ ಹೆಂಗ್ ತುಂಬ್ಕೊಂಡವ್ರೆ ಅಂತಾರೇನೋ. ಅದೇನೋ ಅವಾಗ ಬೇಕಿರ್ತವೆ, ತಗೊಂಡಿರ್ತೀನಿ. ಆಮೇಲೆ ಅದು ಒನ್ ಟೈಮ್ ಯೂಸ್ ಮಾಡ್ಬಿಟ್ಟು ಸುಮ್ಮನೆ ಹೋಗಿರ್ತೀನಿ. ಅಂತ ಬೇಜಾನಾಗತ್ತೆ, ಅದು ಎಲ್ಲ ಕೊಟ್ಬಿಡ್ತೀನಿ. ಬೆಟರ್ ಆ ಕೆಲಸ ಮಾಡಿ ಕ್ಲಿಯರ್ ಮಾಡು. ಸ್ವಂತದಲ್ಲಿದ್ದಾಗ ತುಂಬಿಕೊಂಡ್ರೆ ಏನಿಲ್ಲ. ಇದೊಂದು ಅಡ್ವಾಂಟೇಜ್ ನೋಡಿ, ಬಾಡಿಗೆ ಮನೇಲಿದ್ರೆ ನಮಗೆ ಬೇಕೋ ಬೇಡವೋ ಅವಾಗವಾಗ ಮನೇನ ಎಲ್ಲ ಕಡೋನ್ ಮಾಡ್ತಾ ಇರ್ತೀವಿ. ಬೇಡದಲ್ಲಿರೋ ವಸ್ತುಗಳನ್ನ ಶಿಫ್ಟ್ ಮಾಡಿದಾಗೆಲ್ಲ. ನಾನು ಮೊದಲು ನನ್ನ ರೂಮಿಗೆ ಪಿನ್ ಬೋರ್ಡ್ ತಗೊಂಡಿದ್ದೆ. ನಾನು ಮದುವೆಗಿನ ಮೊದಲು ಮನೆ ಮಾಡ್ಕೊಂಡಿದ್ನಲ್ಲ, ಅಲ್ಲಿ ನಂದು ಫೋಟೋಸ್ ಎಲ್ಲ ಹಾಕೊಂಡಿದ್ದೆ, ಹಳೆ ಫೋಟೋಸ್ನ. ಇದನ್ನ ಆ ಮನೆಗೆ ಹೋದಾಗ ತೆಗ್ದಿಟ್ಬಿಟ್ಟಿದೆ. ಇವಾಗ ಇಲ್ಲಿ ಜಾಗ ಸಿಕ್ಕಿದೆ ನನಗೆ. ಆಲ್ರೆಡಿ ಯಾರೋ ಅಲ್ಲಿ ನೇಲ್ಸ್ ಹಾಕಿ ಬಿಟ್ಟಿದ್ದಾರೆ 2. ಈ ಪಿನ್ ಬೋರ್ಡ್ನ ಅಲ್ಲಿಗೆ ಹಾಕೋಣ ಅನ್ಕೊಂಡಿದ್ದೀನಿ ಅಲ್ವಾ. ನಂದು ಹಳೆ ಫೋಟೋಸು, ನನ್ನ ಮಕ್ಕಳದು, ಇದಕ್ಕೆ ನಂದು ಮನದು ಆ್ಯಡ್ ಮಾಡಬೇಕು. ಯಾವುದಾದ್ರು ಚಿಕ್ಕ ಚಿಕ್ಕ ಫೋಟೋಸ್ನ ಪ್ರಿಂಟ್ ತೆಗೆದ್ಬಿಟ್ಟು ಆ್ಯಡ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಅದೊಂಥರ ಡಿಫ್ರೆಂಟ್ ಫೋಟೋಸ್ ಎಲ್ಲ ನಮ್ಗೆ ಪಿನ್ ಮಾಡೋದು ನನಗಿಷ್ಟ. ಮೊದಲು ಆ ಥರ ಮಾಡ್ತಾ ಇದೆ. ಮಾಡಿ ಅದಕ್ಕೆ ಸುತ್ತ ಇದು ಲೈಟ್ ಬಿಡ್ತಾ ಇದೆ, ಆ ಗೋಲ್ಡನ್ ಕಲರ್ ಸಣ್ಣ ಲೈಟ್ ಬರುತ್ತಲ್ಲ, ಅದನ್ನ ಚೆನ್ನಾಗಿ ಕಾಣೋದು ನನ್ನ ರೂಮಲ್ಲಿ. ನೋಡೋಣ, ಇಲ್ಲೂ ಅದೇ ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ. ಏನಾಗುತ್ತೆ, ಇವಾಗ ಹೋಗ್ತೀನಿ. ಪೂಜಾ ರೂಮ್ ಅರ್ಧಂಬರ್ಧ ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ಫುಲ್ ಕ್ಲಿಯರ್ ಮಾಡಿ ಒರೆಸಿ ಇಟ್ಟಿದ್ನಾ. ಇನ್ನು ಮನೆನೇ ಒರೆಸೇ ಆಗಿಲ್ಲ. ನನಗೆ ನನ್ನ ಕೆಲಸದವರು ಬರಬೇಕಿತ್ತು ಇವತ್ತು. ಅವರು ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಕಾಲ್ ಮಾಡಿ, ಅಕ್ಕ ಏನೋ ಫ್ಯಾಮಿಲಿ ಪ್ರಾಬ್ಲಮ್ಮು, ನಾಳೆ ಬರಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನನಗೆ ಬೇಕಿದ್ದಿದ್ದು ಇವತ್ತು, ನಮ್ಮ ಮನೆ ದೇವರು ವಾರ, ಇವತ್ತು ಮಾಡಲೇಬೇಕು. ಸರಿ ಹೋಗ್ಲಿ ಬಿಡಮ್ಮ, ನಾವೇ ರೆಡಿ ಮಾಡ್ಕೊಂತೀವಿ ಅಂತ ಹೇಳಿದ್ದೀನಿ. ಮನು ಏನೋ ಕಸ ಗುಡಿಸ್ಕೊಡ್ತೀನಿ, ನೀನು ಒರೆಸ್ಕೊ ಅಂತ ಹೇಳಿದ್ದಾರೆ. ಅದಕ್ಕೆ ಫಸ್ಟ್ ಪೂಜಾ ರೂಮ್ ಕ್ಲೀನ್ ಮಾಡ್ಬಿಟ್ಟು ಬಂದ್ಬಿಡೋಣ. ಅದೆಲ್ಲ ಫುಲ್ ಕಂಪ್ಲೀಟ್ ಸೆಟ್ ಮಾಡಿ ಇದೆಲ್ಲ ಕ್ಲಿಯರ್ ಮಾಡಿದ್ರೆ ಆಮೇಲೆ ಇನ್ನೇನು. ನೆನ್ನೆ ಎಲ್ಲ ಕ್ಲೀನ್ ಮಾಡಿರೋದು, ಜಸ್ಟ್ ಒಂದು ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಹೋಗೋದು. ಕಸನೂ ರಾತ್ರಿ ಗುಡಿಸಿಟ್ಟಿದ್ದೀನಿ, ಸಿಂಪಲ್ ಆಗಿ ಹಂಗೆ ಗುಡಿಸ್ಕೋಬೇಕು ಅಷ್ಟೇನೆ. ಸೊ ಹೋಗಿ ಬೇಗ ಮುಗಿಸ್ಕೊಳ್ಳೋಣ, ಟೈಮ್ ಆಗೋಗ್ಬಿಡತ್ತೆ. ಆಮೇಲೆ ಹೋಗಿ ನಾನು ಅಡುಗೆ ಮಾಡಬೇಕು. ಕಟ್ ಮಾಡು, ಬಿಚ್ಚಲ ನಾನು ಕೊಡಿಲ್ಲ, ನಾನು ಬಿಚ್ತೀನಿ. ಕವರ್ ಬರ್ತಾ ಇಲ್ಲ ಅಂತ ಐಡಿಯಾ ನೋಡಿ, ಪೆನ್ ತಗೊಂಡು ಬಿಚ್ತಾ ಇರೋದು. ಬಿಚ್ತೀನಿ, ಕೊಡು. ನಾನು ಮನುದು ಫೇವ್ರೆಟ್ ಪಾರ್ಟ್ ಇದು. ಮನು ಕಲೆಕ್ಷನ್. ಅದರೊಳಗೆ ಇಟ್ಬಿಡು, ಹಂಗೆ ಒಂದೇ ಸರಿ ಊದ್ಬಿಡ. ಇಟ್ಬಿಟ್ಟೆ ಬೆಸ್ಟ್ ಅದು. ನಾನು ನೀನು ಒಳಗೆ ಬರೋದು ಬೇಡ ಅನ್ಕೊಂಡೆ, ದೇವ್ರ ಮನೆ ಒಳಗೆ. ಆಚೆ ನಿಂತ್ಕೊಂಡು ಹೋಗ್ತೀನಿ, ಅಲ್ಲಿಡು, ಜರುಗಿಸ್ಕೋಬಹುದು. ಇಲ್ಲ, ಮೇಲ್ಗಡೆ ಇಡ್ತಾ ಇದ್ದೀನಿ, ಕಟ್ಟೆ ಮೇಲೆ. ಅರ್ಧ ಹಾಕ್ಬಿಟ್ಟು ಕೊಡು, ಇನ್ನು ಅರ್ಧ ನಾನು ಅಲ್ಲಿ ಹಾಕಂತೀನಿ. ಫುಲ್ ಎತ್ಕೊಂಡೋಗಿ ಹಾಕೋದಕ್ಕೆ ಕಷ್ಟ. ತೋರ್ಸಿದ್ರು ಕೆಲಸ. ಉಗ್ರಲ್ಲಿ ಹಿಡ್ಕೊಂಡು ಹೇಳಿದ್ರೆ ಕಟ್ಟಾಗ್ದಲ್ಲೇ ಇರುತ್ತಾ? ಓಕೆ ಬಿಡು, ಬಾಚ್ ಎಲ್ಲಾನು ಈಗ ಲೈಟ್. ಅದು ಹಂಗೆ ಎತ್ಕೊ, ಅದನ್ನಾದ್ರೂ ಅವು ಬಾಕಿ ಬಾಚ್ಕೊಂಡ್ರಾಯ್ತು. ನಿಂಗೆ ಹಾಕಕ್ಕೂ ಬರಲ್ಲ, ಇಟ್ಕೊ, ನಾನು ಹಾಕ್ತೀನಿ ಹೋಗ್ಲಿ. ಹೆಂಗೆ ನಾವೇ ಇವ್ರು ಹಾಕ್ತಾರಂತೆ, ಅದು ಹೆಂಗೆ ಹಾಕ್ತಾರೆ ನೋಡ್ತೀನಿ. ಅದನ್ನು ಹಿಂಗೆ ಹಾಕ್ತಾರೆ, ಹೆಂಗೆ ಹಾಕ್ತಾರೆ ಅದು ಹಾಕಕ್ಕೆ ಬರಲ್ವಂತೆ ನೋಡ್ರಪ್ಪ. ಹಾಕು. ಸೂಪರ್. ಇವಾಗ ಇರೋದೇ ಇದನ್ನೆಲ್ಲ ಬಾಚ್ಕೊಳ್ಳೋದು, ಎಲ್ಲೆಲ್ಲಿ ಹೋಗಿದೆ ಅನ್ನೋದು ಗೊತ್ತಿಲ್ಲ. ಒಂದೇ ಒಂದಾದ್ರೂ ಕೆಳಗಡೆ ಬೀಳ್ಸೋಣ. ಅದು ಕೇಳಿ ಕೊಡು, ನಾನು ಹಾಕ್ತೀನಿ ಅಂತ. ಹಾಕು. ಕೊಡ್ಲಿಲ್ವಲ್ಲ ನೀನು? ನಿನ್ನ ಕೇಳಲಿಲ್ಲ. ನೀನು ಕೇಳಿದಿದ್ರೆ ಕೊಡ್ತಿದ್ದೆ, ಕೇಳಲಿಲ್ಲ ನೀನು, ಬಿಡು. ಓಕೆ, ಬಾಚೋಣ. ಓಕೆ, ಈಗ ಇದ್ರ ಕೆಲಸ.
2 ಡೇಸ್ ಕಂಪ್ಲೀಟ್ ಮನೆ ಸೆಟ್ ಮಾಡೋದ್ರಲ್ಲೇ ಆಗೋಯ್ತು. ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಟಿದ್ದೀನಿ. ಕೆಲಸದವ್ರು ಕೈ ಕೊಟ್ಟಿದ್ರಿಂದ ಕೆಲಸ ಹೆವಿ ಆಯಿತು ಇವತ್ತು. ನೆನ್ನೆನೇ ಸಿಕ್ಕಾಬಟ್ಟೆ ಟಯರ್ಡ್ ಆಯಿತು. ಸುತ್ತ ಬಾಲ್ಕನಿನೆಲ್ಲ ನಾನು ಮನು ಸೇರ್ಕೊಂಡು ತೊಳ್ಕೊಂಡು ಬಂದ್ವಿ. ಸುಸ್ತಾಗ್ಬಿಟ್ಟು ಸಾಯವರು ಬಂದು ಕುತ್ಕೊಂಡು ಎಡಿಟ್ ಮಾಡ್ತಾ ಅವರೇ ವಿಡಿಯೋನ. ನೆನ್ನೆ ವಿಡಿಯೋ ಊಟ ಎಷ್ಟಾಯ್ತಾ? ಇಲ್ಲ, ಕಾಫಿ ಕೊಟ್ರೆ ಚೆನ್ನಾಗಿ ಖುಷಿಯಾಗಿ ಕುಡಿತೀನಿ. ಕಾಫಿನಾ? ನನಗೂ ಬೇಕು ಅನ್ನಿಸ್ತಾ ಇತ್ತು. ಸುತ್ತ ಬಾಲ್ಕನಿನೆಲ್ಲ ತೊಳ್ಕೊಂಡು ಬಂದ್ವಲ್ಲ, ಸುಸ್ತಾಯ್ತು. ಇವಾಗ ನಾನು ಮನೆ ಒರೆಸ್ಕೋಬೇಕು. ಪೂಜೆ ಇವಾಗ ಆಗಲ್ಲ, ಟೈಮ್ ಆಲ್ರೆಡಿ 1:30 ಆಗೋಯ್ತು. ಇವಾಗ ಇನ್ನೇನು ಪೂಜೆ ಮಾಡೋದು? ಸೊ ಸಂಜೆ ಇನ್ನೊಂದು ರೌಂಡ್ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು. ಸ್ನಾನ ಎಲ್ಲ ಆದಮೇಲೆ ಹೋಗಿ ಬಾಲ್ಕನಿನೆಲ್ಲ ತೊಳ್ಕೊಂಡು ಬಂದಿದ್ದೀನಲ್ಲ. ಇದು ನಮ್ಮ ಬಾಲ್ಕನಿ. ಈ ಥರ ಅವರು ಮನೆ ಸುತ್ತ ಜಾಗ ಬಿಟ್ಟಿದ್ದಾರೆ. ಬಟ್ಟೆ ಹ್ಯಾಂಡ್ ವಾಶ್ ಮಾಡ್ಕೊಂತೀನಿ ಅಂದರೆ ನಾವು ಇಲ್ಲೇ ಮಾಡ್ಕೋಬಹುದು. ಇದು ರಫ್ ಇದೆ ಟೈಲ್ಸು, ಆರಾಮಾಗಿ ಬಟ್ಟೆ ವಾಶ್ ಮಾಡ್ಕೋಬಹುದು. ಮನೆ ಹಿಂದೆಗಡೆ ಒಣಗಾಕೋದು ಅದೊಂದು ಖುಷಿ ವಿಚಾರ. ಏನೇ ರೀಸನಿಗೂ ನಾವು ಟೆರೆಸ್ಗೆ ಹೋಗೋ ಆಗಿಲ್ಲ, ಸ್ಟೇರ್ಸ್ ಹತ್ತೋ ಆಗಿಲ್ಲ. ಅದೇ ನಮಗೆ ಮೇನ್ ಈ ಮನೆಗೆ ರೆಂಟಿಗೆ ಬರೋದಕ್ಕೆ ರೀಸನ್ನೇ ಅದಾಗಿತ್ತು. ಇನ್ವೇಸ್ ಇವಾಗ ಹೋಗ್ತೀನಿ, ಸಾಂಬಾರೆಲ್ಲ ಮಾಡಿ ಇಟ್ಟಿದ್ದೀನಿ. ಜಸ್ಟ್ ರೈಸಿಗೆ ಇಡಬೇಕು. ಕಾಫಿ ಬೇಕಂತೆ ಮನುಗೆ, ಬಟ್ ಮನುಗಿನ ಅರ್ಜೆಂಟಾಗಿ ನನಗೆ ಬೇಕಾಗಿದೆ ಕಾಫಿ. ಒಂದು ಕಪ್ ಮಾಡಿಕೊಂಡು ಮನುಗೊಂದು ಕಪ್ ಮಾಡಿಬಿಟ್ಟು ಆಮೇಲೆ ರೈಸಿಗೆ ಇಟ್ಬಿಟ್ಟು ಮನೆ ಒರೆಸ್ಕೊಂಡು ಬಂದ್ಬಿಡ್ಬೇಕು. ಮನು ಕಸ ಗುಡಿಸಿ ಇಟ್ಟಿದ್ದಾರೆ, ಜಸ್ಟ್ ನಾನು ಇವಾಗ ಒರೆಸ್ಕೊಂಡು ಬರ್ಬೇಕಷ್ಟೇನೆ. ಅದೊಂದು ಮುಗಿಸ್ಬಿಟ್ರೆ ಆಮೇಲೆ ಊಟ ಮಾಡ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡೋಣ ಸಾಯಂಕಾಲ ತನಕ. ಆಮೇಲೆ ಸಾಯಂಕಾಲ ಮೇಲೆ ಪೂಜೆ. ಅವಮ್ಮನು ಫುಲ್ ಬ್ಯುಸಿ ಆಗಿ ಹೋಗ್ಬಿಟ್ಟು ಹೇಳಪ್ಪ, ಪೂಜೆ ಸಾಯಂಕಾಲ ಮಾಡ್ತೀನಿ. ಇನ್ನೊಂದು ರೌಂಡ್ ಸ್ನಾನ ಮಾಡ್ಕೊಂಡು ಒಂದೇ ಮಾಡ್ಕೊ ನೀರು ಚೆನ್ನಾಗೈತೆ, ಬಿಸಿನೀರು ಬರುತ್ತೆ, ಎಲ್ಲ ಬರುತ್ತೆ. ಸ್ನಾನ ಮಾಡ್ಕೊಂಡು ಇನ್ನೊಂದು ಸರಿ ಪೂಜೆ ಮಾಡು. ಮನುಗೆ ಹೇಳ್ಬೋದಿತ್ತು ನೀನೇ ಮಾಡ್ಬಿಡು ಅಂತ, ಬಟ್ ಇವತ್ತು ಫಸ್ಟ್ ಪೂಜೆ ಎಲ್ಲ ಈ ಮನೆಯಲ್ಲಿ ಮಾಡ್ತಾ ಇರೋದು. ಶಿಫ್ಟ್ ಆದ್ಮೇಲೆ ನನಗೇ ಮಾಡಬೇಕು, ನಾನೇ ಮಾಡಬೇಕು ಅಂತ ಅನಿಸಿದೆ. ಬರಲ್ಲ, ಅವ್ರು ಮಾಡಿದ್ರಂತೂ ಬರೋದೇ ಇಲ್ಲ. ಯಾಕೆಂದ್ರೆ ಅವರು ಎಡವಟ್ ಪೂಜಾರಿ, ಅವಾಗಲೇ ನೋಡಿದ್ರಲ್ಲ. ಬರೋದೇವ್ರು ಇಲ್ಲಿ ತನಕ ಬಂದು ಓಡೋಗ್ಬಿಡ್ತಾನೆ ಎದ್ರುಕೊಂಡು ವಾಪಸ್. ಹಂಗೇನೆ ಯಾಕೋ ಸಾವಾಸ ಸರಿ ಇಲ್ಲ ಇವ್ರದ್ದು ಅಂತ. ಅಬ್ಬಾ ಎಲ್ಲ ಕೆಲಸನೂ ಮುಗೀತಪ್ಪ. ಫೈನಲಿ ಲಂಚಿಗೆ ರೆಡಿ ಮಾಡ್ತಾ ಇದ್ದೀನಿ. ಫೈನಲ್ ಟಚಪ್ ಲಂಚಿಗೆ. ಅನ್ನ ಸಾಂಬಾರೆಲ್ಲ ಮಾಡಿಟ್ಟಾಗಿದೆ. ಬಾಳೆಕಾಯಿ ಇತ್ತು, ಅದಕ್ಕೆ ಬಾಳೆಕಾಯಿ ಫ್ರೈ ಮಾಡೋಣ, ಚೆನ್ನಾಗಿರುತ್ತೆ ಸೈಡ್ಸಿಗೆ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಇವಾಗ. ತುಂಬ ಕಾಂಪ್ಲಿಕೇಟೆಡ್ ಎಲ್ಲ ಮಾಡೋಕ್ಕೆ ಹೋದ್ರೆ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು. ಎನಿವೇಸ್ ಒಂದು 10 days ಬ್ಯಾಕು ವಾಂಗಿಬಾತ್ ಪೌಡರ್ ಮಾಡ್ಕೊಂಡಿದ್ದೆ. ಅದು ವಾಂಗಿಬಾತು ಪುಳಿಯೋಗರೆ ಏನಾದರೂ ಇರ್ಬೋದು, ಎಲ್ಲ ಮಿಕ್ಸು ಸ್ವಲ್ಪ ಮಾಡಿಟ್ಕೊಂಡಿದೆ ಇರಲಿ ಎಮರ್ಜೆನ್ಸಿಗೆ ಅಂತ. ಅದನ್ನೇ ಹಾಕ್ಬಿಟ್ಟು ಈ ಥರ ಬಾಳೆಕಾಯಿನ ಉದ್ದುದ್ದಕ್ಕೆ ಹೆಚ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನಮ್ಮ ಬಿಸಿ ಬಿಸಿ ಲಂಚು ರೆಡಿ ಆಯಿತು. ಮನು ಬಾ ಊಟ. ಪಾಪ ಮನುಗಂತೂ ಫುಲ್ ಹೊಟ್ಟೆ ಆಗ್ಬಿಟ್ಟಿದೆ. ಕುತ್ಕೊಂಡು ಮೊದಲು ತಿನ್ಬಿಡೋಣ. ಬಾಳೆಕಾಯಿ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ಮನುನ್ ಕೇಳೋಣ ಹೆಂಗಿದೆ ಅಂತ. ಹೆಂಗಾಯ್ತು ಮನು ಬಾಳೆಕಾಯಿ ತಿಂದಲ್ಲ? ಬಾಳೆಕಾಯಿ ಅಲ್ವಾ? ಸ್ನ್ಯಾಕ್ಸಿಗೆ ಮಾಡ್ಕೋಬಹುದು ಕಾಫಿ ಜೊತೆಗೆ. 5 ನಿಮಿಷಕ್ಕೆ ಆಗೋಗುತ್ತೆ, ಸಿಂಪಲ್ ಆಗಿ. ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ಕರೆಕ್ಟು ಅಂತೆ. ಹೆಂಗ್ ಮಾಡಿದ್ದೀನಿ ಹೇಳು? ಬಾಳೆ ಏನ್ರಲ್ಲಿ ಅನ್ಲಿಲ್ಲ ನಾನು, ಹೆಂಗೆ ಎಂದೆ. ಸಿಂಪಲ್ ಆಗಿ 5 ನಿಮಿಷಕ್ಕೆ ಆಗೋಯ್ತು. ಉದ್ದುದ್ದಕ್ಕೆ ಚಾಪ್ ಮಾಡಿಬಿಟ್ಟು ಎಣ್ಣೆಗೆ ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ಸಾಟೆ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಖಾರ ಉದುರಿಸಿರೋದು ಅಷ್ಟೇ. ಬೇಗ ಸಾಫ್ಟ್ ಆಗುತ್ತಲ್ಲ ಅದು ಎಣ್ಣೆಗೆ, ಚೆನ್ನಾಗಿದೆ. 4:15 ಆಗ್ತಾ ಇದೆ ಟೈಮು. ವಿಡಿಯೋನ ಇವಾಗ ಡೌನ್ಲೋಡ್ಗೆ ಹಾಕಿದ್ದೀನಿ. ಸೊ ರೆಂಡ್ರಿಂಗ್ ಆಗ್ತಾ ಇದೆ. ಬೆಳಗ್ಗೆ ಕೂತ್ಕೊಂಡಿದ್ದೀನಿ, ಇವಾಗ ಮುಗೀತಾ ಇದೆ. ಸಕ್ಕ ಜಾಸ್ತಿ ವಿಡಿಯೋ ಶೂಟ್ ಮಾಡಿಬಿಟ್ಟಿದ್ಲು ಮಂಜು, ಅದರಿಂದ ಎಡಿಟಿಂಗ್ ಟೈಮ್ ಜಾಸ್ತಿ ಆಯಿತು. ನೋಡಿ ಮಂಜು ನಿದ್ದೆ ಮಾಡ್ತಾವೆ. ಹೋಗಿ ನಾನು ಮೊಬೈಲ್ ನೋಡ್ತಾ ಇರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಸ್ವೈಪ್ ಮಾಡ್ತಿರ್ತೀನಿ ಅಷ್ಟೇ. ನಿಂಗೆ ಕರಿ ವಿಡಿಯೋ ಆದಮೇಲೆ ನೋಡೋದಕ್ಕೆ ಬರ್ತೀನಿ ಅಂದ್ಲು. ಬಟ್ ಅವ್ರು ನೋಡಿದ್ರೆ ಅಲ್ಲಿ ಹೋಗಿ ನೀಟಾಗಿ ಮಲ್ಕೊಬಿಟ್ಟಾರೆ. ನನ್ನ ವಿಡಿಯೋ ಆಯಿತು, ನೋಡೋದಕ್ಕೆ ಕರಿಯೋಣ ಅಂತ ಹೋದ್ರೆ ಮಲ್ಕೊಬಿಟ್ಟಾರೆ. ಎನಿವೇಸ್ ಇರ್ಲಿ ಬಿಡಿ. ಇವತ್ತು ಪಬ್ಲಿಷ್ ಆಗೋದು ಲೇಟ್ ಆಗುತ್ತೆ, ಮೋಸ್ಟ್ಲಿ 5:05 ಆಗುತ್ತೆ. ಇನ್ನು ಇವಾಗ ರೆಂಡರ್ ಆಗ್ತಾ ಇದೆ. ರೆಂಡರ್ ಆದಮೇಲೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಆದಮೇಲೆ ತಿರ್ಗಾ ಅಲ್ಲಿ ರೆಂಡರ್ ಆಗಬೇಕು. ಅದು ಲಾಂಗ್ ಪ್ರೊಸೆಸ್, ಮೋಸ್ಟ್ಲಿ 5-6 ಗಂಟೆನೂ ಆಗ್ಬೋದು. ಹಾಫ್ ಲೀಟ್ರ್ ಕೊಡಿ. ಅದು ಆರೆಂಜು ಗ್ರೀನು ಯಾವುದಾದ್ರೂ ಸರಿ. ಇದು ರೋಸ್ಟೆಡ್ ಅನಿಲ್ ಶಾವ್ಗೆ ಕೊಡಿ, ಚಿಕ್ಕ ಪ್ಯಾಕೆಟ್ ಕೊಡಿ. ರೋಸ್ಟೆಡ್ ಇಲ್ಲ ಅಂದ್ರೂ ಪರವಾಗಿಲ್ಲ.
ನಿನ್ನೆಯಿಂದನೂ ಸ್ವಲ್ಪ ಕೆಲಸ ಜಾಸ್ತಿ ಆಗೋಯ್ತಲ್ಲ, ಟಯರ್ಡ್ ಆಗ್ಬಿಟ್ಟಿತ್ತು. ಅದಕ್ಕೆ ಹೋಗಿ ಒಂದು 15 ಮಿನಿಟ್ಸು ಕ್ವಿಕ್ ನ್ಯಾಪ್ ತಗೊಂಡು ಎದ್ದು ಬಂದೆ. ಇವತ್ತು ಎರಡೆರಡು ಸರಿ ಸ್ನಾನ ಮಾಡಂಗೆ ಆಗ್ತಾ ಇದೆ ನೋಡಿ. ಬೆಳಗ್ಗೆ ಕೆಲಸದವ್ರು ಬರ್ತಾರೆ ಅಂತ ಎದ್ದ ತಕ್ಷಣ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಪೂಜಾ ರೂಮ್ ರೆಡಿ ಮಾಡ್ಕೊತಾ ಇದೆ. ಅಷ್ಟೊತ್ತಿಗೆ ಅವ್ರೇನೋ ಫ್ಯಾಮಿಲಿ ಇಶ್ಯೂಸ್ ಬರೋಕ್ಕಾಗಲ್ಲ ಅಕ್ಕ ಅಂತ ಕಾಲ್ ಮಾಡಿದ್ರ. ಸರಿ ಬಿಡು ಅನ್ಕೊಂಡು ನಾನು ಮನುನೇ ಸೇರ್ಕೊಂಡು ಮನು ಬಾಲ್ಕನಿ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಮಾಡಿದ್ರು. ಒಳಗಡೆದೆಲ್ಲ ನಾನೇ ಮಾಡ್ಕೊಂಡೆ. ಅದಕ್ಕೆ ಇವತ್ತು ಫಸ್ಟ್ ಪೂಜೆ ಮಾಡ್ತಿದ್ದೀನಲ್ಲ, ಏನಾದ್ರು ನೈವೇದ್ಯ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಾನು ಮನೆಗೆ ಫೋನ್ ಮಾಡಿ ಮಾತಾಡ್ಬೇಕಾದ್ರೆ ಗೊತ್ತಾಯ್ತು ಇವತ್ತು ಏಕಾದಶಿ ಅಂತ. ಸೊ ಅದು ನನಗೆ ಗೊತ್ತೇ ಇರಲಿಲ್ಲ. ಯೂಶಲಿ ನಾನು ಕ್ಯಾಲೆಂಡರ್ ನೋಡೋದೇ ಇಲ್ಲ, ಹಂಗಾಗಿ ಈ ಮೇನ್ ಹಬ್ಬಗಳಿಗೆಲ್ಲ ಗೊತ್ತಿರತ್ತೆ, ಎಂತ ಸಣ್ಣ ಪುಟ್ಟ ಹಬ್ಬಗಳೆಲ್ಲ ಗೊತ್ತಿಲ್ಲ. ಅದಕ್ಕೆ ಹೋಗಿ ಹಾಲು, ಶಾವ್ಗೆ, ಬಾಳೆಹಣ್ಣು ಎಲ್ಲ ತಗೊಂಡ್ ಬಂದೆ. ಇಲ್ಲಾಂದ್ರೂ ಮೊದಲು ಹಾಲ್ ಖೀರ್ ಮಾಡೋಣ ನೈವೇದ್ಯಕ್ಕೆ ಅಂತ ಅನ್ಕೊಂಡಿದ್ದೆ. ಜೊತೆಗೆ ಈಗ ಫ್ರೂಟ್ ಒಂದು ಆಡ್ ಮಾಡಿದೆ. ಹೋಗಿ ಇವಾಗ ಫಸ್ಟು ಸ್ನಾನ ಮಾಡ್ಕೊಂಡು ಬರ್ಬೇಕು, ಆಮೇಲೆ ಬಂದು ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು. ಇನ್ನೇನ್ ಸುಮ್ನೆ ಹಂಗೆ 2 ಜಗ್ಗಿಂಗ್ ಹಾಕೊಂಡ್ ಬರೋದು ಅಷ್ಟೇನೆ ಸಮಾಧಾನಕ್ಕೆ. ಎಲ್ಲ ಕ್ಲೀನ್ ಎಲ್ಲ ಮಾಡಿದೀನಿ, ಮನೆಯೆಲ್ಲ ಒರೆಸಿದೀನಿ. ಇದ್ರೊಳಗಡೆ ಹೋಗಿ ಪುನಃ ದೇವ್ರ ಕಾರ್ಯ ಮಾಡೋದು ನನಗೆ ಇಷ್ಟ ಆಗಲ್ಲ. ಪಾಯಸ ಹಾಲ್ ಖೀರ್ ಮಾಡ್ತಾ ಇದ್ದೀನಿ. ಕಾಫಿನಾ ಆ ಹಾಲಲ್ಲಿ ಕೊಡಕ್ಕಾಗಲ್ವೇ? ಹಾಲ್ ಖೀರ್ ಮಾಡಿಗೆ ಎತ್ಕೊಳ್ಳೋ ತನಕ ನಾನು ಅದೇ ಜಾಸ್ತಿ ಆಗತ್ತೇನೋ ಅನ್ಕೊಂಡು ತಂದೆ. ಮಾಡ್ಕೊಡ್ತೀನಿ ತಡಿ. ಸೊ ಅದನ್ನ ಎತ್ತಿಟ್ಕೊಬಿಟ್ಟು ಒಂದು ಸ್ವಲ್ಪ ದೇವ್ರಿಗೆ ಸಪ್ರೇಟ್ ಅಲರ್ ಮಾಡಿದ್ರೆ ಆಯ್ತು. ಬೆಳಗ್ಗೆ ಜಸ್ಟ್ 1 hour ಪ್ಲಾನ್ ಆ ಕಡೆ ಈ ಕಡೆ ಆಗಿದ್ದಕ್ಕೆ ನೋಡಿ ಇವತ್ತು ಇಡೀ ದಿನ ಬರೀ ಇದ್ದೇ ಕೆಲಸದಲ್ಲಿ ಸ್ಪೆಂಡ್ ಮಾಡ್ದಂಗೆ ಆಗೋಯ್ತು ನನಗೆ. ಈಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದೆ. ಮನು ಇವಾಗ ಸ್ನಾನಕ್ಕೆ ಹೋಗ್ತಾವ್ರೆ, ರೆಡಿ ಆಗ್ತಾವ್ರೆ ಸ್ನಾನಕ್ಕೆ ಹೋಗಕ್ಕೆ. ಅಷ್ಟೊತ್ತಿಗೆ ನಾನು ಇವಾಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊಬಿಟ್ಟು ಬೇಗ ಬೇಗ ಪೂಜಾ ರೂಮ್ ರೆಡಿ ಮಾಡ್ಕೋಬೇಕು. 5:15 ಆಗೋಯ್ತು ಟೈಮು. ಆಗತ್ತೆ ಬೇಗ, ಎಲ್ಲ ಮುಗಿಸಿದ್ದೀನಲ್ವಾ. ಇನ್ನೇನು ಜಸ್ಟ್ ಪೂಜಾ ಸಾಮಾನುಗಳನ್ನ ಕುಂಕುಮ ಹಚ್ಕೊಂಡು ಬತ್ತಿ ಹಾಕೊಂಡು ರೆಡಿ ಮಾಡ್ಕೊಳ್ಳೋದಷ್ಟೇ. ಅದಕ್ಕಿಂತ ಮೊದಲು ನೈವೇದ್ಯ ಮಾಡ್ಬಿಟ್ಟು ಹೋಗೋಣ ಅಂತ. ಇದಂತೂ ಬೇಗನೆ ಆಗುತ್ತೆ, ಹಾಲ್ ಖೀರಲ್ವಾ, ಮಾಡ್ಬಿಡೋಣ. ನೈವೇದ್ಯ ಮಾಡಿ ಮುಗೀತು. ಇವಾಗ ದೇವ್ರ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ನಮ್ಮ ದೇವ್ರ ಮನೆ ತುಂಬಾ ದೊಡ್ಡದಾಗಿದೆ, ವಿಶಾಲವಾಗಿ. ನನ್ಗಂತೂ ತುಂಬಾ ಖುಷಿ, ಈ ತರ ದೇವ್ರ ಮನೆ ಇರಬೇಕು ದೊಡ್ಡದಾಗಿ. ನಮ್ಮ ಊರಲ್ಲೂ ಅಷ್ಟೇ ದೊಡ್ಡದು ದೇವ್ರ ಮನೆ, ಖುಷಿ ಆಗುತ್ತೆ. ಸೊ ಪಾತ್ರೆನೆಲ್ಲ ಬೆಳಗ್ಗೆನೆ ತೊಳೆದು ಡ್ರೈ ಆಗಕ್ಕೆ ಇಟ್ಟಿದ್ನ. ಇವಾಗ ಏನಿಲ್ಲ, ಜಸ್ಟ್ ಕುಂಕುಮ ಹಚ್ಕೊಂಡು ರೆಡಿ ಮಾಡ್ಕೋಬೇಕಷ್ಟೇನೆ. ಸೊ ಅಲ್ಲಲ್ಲೇ ರೆಡಿ ಮಾಡ್ಕೊಂಡು ಜೋಡಿಸ್ಕೊಡೋದು. ನಮ್ಮ ಆಂಟಿ ಫೋಟೋ ಹೈಟ್ ಆಗೋಯ್ತು ನನಗೆ ಹೂವು ಹಾಕೋದಕ್ಕೆ. ಇನ್ಮೇಲೆ ಪ್ರತಿ ಸಾರಿ ನಾನು ಮನುನ್ ಕರಿಬೇಕು, ಇಲ್ಲ ಸ್ಟೂಲ್ ಹಾಕೋಬೇಕು. ಇದಕ್ಕೆ ಒಂದು ಸ್ಟೂಲ್ ತಗೋಬೇಕು ಮನು ಈಗ ನಾನು ಹೂವು ಹಾಕಕ್ಕೆ. ಪಕ್ಕನೇ ಇಡು, ಇದ್ರ ಸೇವಂತಿಗೆ ಪಕ್ಕ ಇಡಪ್ಪ. ಹಂಗೆ ಇದನ್ನು ದೀಪದ ಪರವಾಗಿಲ್ಲ, ಸುಮಾರಾಗಿ ಎಟ್ಕತ್ತೆ, ಇಷ್ಟೇ. ಅಲ್ಲಿ ತನಕ ಕೈ ಹೋಗಲ್ಲ. ದಿನ ಬೆಳಿತೀಯ, ಕಾಂಪ್ಲಾನ್ ಕೊಡಿ, ಮುದ್ದೆ ಹಾಕ್ತೀಯಾ? ನಿಂಗೆ ಆಂಟಿ ಕಾಂಪ್ಲಾನ್ ಏನೋ ಕೊಡ್ಸಿದ್ದು? ಕಾಂಪ್ಲಾನ್ ಕೊಡ್ತಿದ್ದಕ್ಕೆ ನನಗೆ ಬೆಳೆದಿರೋದು. ನೀನು ಕಾಂಪ್ಲಾನ್ ಕೊಡಿ, ನೀನು ಬೆಳಿತೀಯ. ಹೌದು, ಈ ಹೈಟು ಇವತ್ತಿಗಾದ್ರೂ ಯೂಸ್ ಆಗ್ತಾ ಇದೆ. ನಮ್ಮ ಮನೆಯಲ್ಲಿ ಇವತ್ತು 6, 7, 8ನೇ ದಿನನೂ ಏನೋ ಮೊದಲನೇ ಪೂಜೆ ನಡೀತಾ ಇದೆ. ಅಂದ್ರೆ ದೇವ್ರ ಮನೆ ಇಷ್ಟು ದಿವಸ ಸೆಟಪ್ಪೇ ಮಾಡಿರಲಿಲ್ಲ. ಮಂಜು ಫುಲ್ ಎಲ್ಲ ರೆಡಿ ಮಾಡಿದಾಳೆ ಅಲ್ಲಿ, ಅದು ರೆಡಿ ಆಯ್ತು. ಇಲ್ಲ ಮಮ್ಮಿ ಫೋಟೋನು ರೆಡಿ ಆಯ್ತು. ಸೊ ಈಗ ಮಂಜು ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಜಸ್ಟ್ ಪೂಜೆ ಮುಗೀತು. ಪೂಜೆ ಮುಗಿಸ್ಬಿಟ್ಟು 1-2 ನಿಮಿಷ ಕುತ್ಕೋಬೇಕು ಅಂತ ಕುತ್ಕೊಂಡಿದ್ದೀನಿ. ಇವಾಗ ಮನ್ಸಿಗೆ ಒಂಥರ ಸಮಾಧಾನ ಆಗ್ತಾ ಇದೆ, ಒಂಥರ ತೃಪ್ತಿ ಅಂತಾನೆ ಹೇಳ್ಬೋದು. ಸಮಾಧಾನನೇ ಇರಲಿಲ್ಲ ನನಗೆ ಮನಸ್ಸಿಗೆ ಪೂಜೆ ಮಾಡಿ ಮುಗಿಸೋ ತನಕ. ಎಲ್ಲ ನಾನು ಅನ್ಕೊಂಡಂಗೆ ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ಮಾಡಿದಾಯ್ತು. ಸಾಲದಕ್ಕೆ ಇವತ್ತು ಏಕಾದಶಿ ಹಬ್ಬ ಬೇರೆ ಅಲ್ಲ, ಅದೊಂಥರ ಇನ್ನೊಂಥರ ಖುಷಿ ಕೊಡ್ತು. ನನಗೆ ಗೊತ್ತೇ ಇರಲಿಲ್ಲ, ನಾನು ಆವಾಗಲೇ ಹೇಳ್ದಂಗೆ. ಮನು ಪೂಜೆ ಮುಗಿಸ್ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡವ್ರೆ. ಏನಪ್ಪ ಪಾಯಸ ಕೊಡ್ಲಾ ಕಾಫಿ ಕೊಡ್ಲಾ? ಕಾಫಿ. ಪಾಯಸ ಕೊಡ್ಮೇಲೆ ಕಾಫಿ. ಹೌದಾ, ಫಸ್ಟೇ ಕಾಫಿ ಕುಡಿದ್ಬಿಡ, ಆಮೇಲೆ ಪಾಯಸ ಕೊಡ್ತೀನಿ. ಆಮೇಲೆ ಕಾಫಿ ಇದು ಸಿಗಲ್ಲ, ಟೇಸ್ಟ್ ಸಿಗಲ್ಲ ನಿನಗೆ, ಸಪ್ಪೆ ಬೀಳತ್ತೆ. ಅದಕ್ಕೆ ನಿನ್ನ ಚಾಯ್ಸ್.
ಇವಾಗ ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದನೂ ಮನೆ ಒಳಗಡೆನೇ ಸೇರ್ಕೊಂಡ್ಬಿಟ್ಟಿದ್ದೀವಲ್ಲ. ಈ ಕೀ ಅಂತೂ ಉಲ್ಟಾ ಹೋಗ್ಬಿಟ್ಟಿದೆ. ನಾನು ಹಿಂಗೆ ತಿರುಗಿಸೋದು ಅದು ಉಲ್ಟಾ ಲಾಕ್ ಮಾಡಬೇಕು. ಸೊ ಬೆಳಗ್ಗೆಯಿಂದನೂ ಮನೆ ಒಳಗಡೆನೇ ಸೇರ್ಕೊಂಡ್ಬಿಟ್ಟಿದ್ದೀವಲ್ಲ, ಹಾಗಾಗಿ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತ. ಮನು ಆಲ್ರೆಡಿ ಬಿಟ್ಬಿಟ್ಟು ಹೋಗ್ತಾವ್ರೆ. ಮನು ಈ ಕಡೆನೇ ಹೋಗೋಣ ಬಾ. ಮನು ಈ ಕಡೆ ಹೋಗೋಣ. ಫುಲ್ ಮುಳುಗೋಗ್ಬಿಟ್ಟಿದ್ಯಾ ಫೋನಲ್ಲಿ, ಮಧ್ಯದ ರೋಡಲ್ಲಿ ನಿಂತ್ಕೊಂಡು. ಮಧ್ಯದ ರೋಡಲ್ಲಿ ಹಂಗೆ ಖಾಲಿ ಇದೆ ನಮ್ಮ ರೋಡ್ ಅಲ್ವಾ. ಮೊದಲು ನಾವು ಈ ರೋಡಲ್ಲಿ ವಾಕಿಂಗ್ ಹಿಂಗೆ ಹೋಗೋವಲ್ವ ಮನು. ನಮ್ಮ ಮನೆಯಿಂದ ಬಂದು ಈ ರೋಡಿಂದ ಹೋಗಿ ಸುತ್ತಾಕೊಂಡು 1-2-3 ರೌಂಡ್ ಹಿಂಗೆ ಹೊಡ್ಕೊಂಡು ಹೋಗೋ. ಮಧ್ಯರಾತ್ರಿ 12 ಗಂಟೆ 1 ಗಂಟೆ ರಾತ್ರಿಯಲ್ಲೆಲ್ಲ ಬರೋ ವಾಕಿಂಗಿಗೆ. ಇನ್ನೂ ಸೆಟ್ಲ್ ಆಗಿಲ್ಲ. ಇಲ್ಲಿ ವಾಕಿಂಗ್ ಮಾಡೋದು ಈಸಿ, ಎಲ್ಲ ಟಾರ್ ರೋಡು. ಆಮೇಲೆ ಓಡಾಡ್ತಾನೆ ಇರ್ತಾರೆ ಜನ, ಮಿಡ್ ನೈಟ್ ಆದರೂ ಓಡಾಡ್ತಾ ಇರ್ತಾರೆ. ಅಪರೂಪಕ್ಕೆ ಟಿವಿ ನೋಡೋಣ ಅಂತ ಕುತ್ಕೊಂಡು ನೋಡ್ತಾ ಇದೆ. ಅಲ್ಲೇ ತುಕುಡ್ಸ್ಕೊಂಡು ಮಲ್ಕೊಂಡೇ ಬಿಟ್ಟಿದ್ದೀನಿ. ಫುಲ್ ನಿದ್ದೆ ಬಂದ್ಬಿಟ್ಟಿದೆ, ಟಯರ್ಡ್ ಆಗಿದೆ. ನೈಟು ನಿದ್ದೆನೂ ಸರಿಯಾಗಿಲ್ಲ. ನಿನ್ನೆ ರಾತ್ರಿ ಮಲಗಿದ್ದು 3 ಗಂಟೆ, ಬೆಳಗ್ಗೆ ಒಂದು 7:30 7:45ಗೆಲ್ಲ ಎದ್ದೇ ಬಿಟ್ಟಿದೆ. ಮನು ಕೊಡ್ಲ ಊಟಕ್ಕೆ? ಮಲಗ್ಬಿಡ್ತೀನಿ ನಾನು. ಊಟ 8:15. ಬೇಗ ಏನು, ಇನ್ನೂ ರೈಸ್ಗೆ ಇಡ್ಬೇಕು. ಈಗ ಇನ್ನೊಂದು 15 ಮಿನಿಟ್ಸ್ ಆಗತ್ತೆ. ಕುತ್ಕೊಂಡು 90 ಟೈಮ್ ಮೀರೋಯ್ತು. ಪಾಯಸ ಕೊಟ್ಟಿದ್ನಲ್ಲ, ಕೊಡ್ತೀನಿ ಬಿಡಿ ಇವಾಗ. ಈ ಟೈಮಲ್ಲಿ ಬಂದಿಂಗ್ ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಹೇಳಿ? 90 ಕೇಳ್ತಾವ್ರೆ ಅನ್ಸಲ್ವಾ? ಫಿಂಗರ್ಸ್ ಎಲ್ಲ, ಜಾಯಿಂಟ್ಸ್ ಎಲ್ಲ ಪೇನ್ ಆಗೋಗಿದೆ ನನಗೆ. ಯಾಕೆನ್ ಗೊತ್ತಿಲ್ಲ, ಫುಲ್ ಪೇನ್ ಆಗ್ತಾ ಇದೆ. ಹೋಗಿ ಅನ್ನಕ್ಕೆ ಇಟ್ಬಿಟ್ಟು ಅವ್ರಿಗೆ ಕಾಫಿ ಮಾಡಿ ಕೊಟ್ಬಿಟ್ಟು ಊಟ ಮಾಡಿ ಮಲಗ್ಬಿಡೋದೆ. ಇವಾಗ ಮಲ್ಕೊಂಡ್ರೆ ಮಾತ್ರ ಒಳ್ಳೆ ನಿದ್ದೆ ಬರತ್ತೆ. ಇವತ್ತು ಹಂಗೆ ತೂಕುಡ್ಸಿ ಅಲ್ಲೇ ಬೀಳ್ತಾ ಇದ್ದೀನಿ, ಮಲಗ್ಬಿಟ್ಟಿದ್ದೀನಿ ಲಿಟ್ರಲಿ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.